ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಅಂತಾರಾಷ್ಟ್ರೀಯ ಮೂರ್ಛೆ ರೋಗ ದಿನ, ಇಂಟರ್ನ್ಯಾಷನಲ್ ಎಪಿಲೆಪ್ಸಿ ಡೇ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE JNMC ಬೆಳಗಾವಿಯ ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ನ್ಯೂರಾಲಜಿ, ಹಾಗೂ KLE ಡಾಕ್ಟರ್ ಪ್ರಭಾಕರ್ ಕೋರೆ ಬೆಳಗಾವಿಯ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ತ್ರಿವೇಣಿ ಎ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೇಡಮ್, ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಎಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ಇಂಟರ್ನ್ಯಾಷನಲ್ ಎಪಿಲೆಪ್ಸಿ ಡೇ ಅಥವಾ ಅಂತಾರಾಷ್ಟ್ರೀಯ ಮೂರ್ಛೆ ರೋಗದ ದಿನ. ಈ ಒಂದು ದಿನ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ, ಅದ್ರ ಬಗ್ಗೆ ತಿಳಿಸಿ. ಈ ಒಂದು ದಿನ ಏನಿದೆ, ಇದನ್ನ ಫೆಬ್ರವರಿ ತಿಂಗಳ ಪ್ರತಿ 2ನೇ ಸೋಮವಾರದಂದು ಸೆಲೆಬ್ರೇಟ್ ಮಾಡ್ತಾರೆ. ಈ ವರ್ಷ ಇದು 9th ಫೆಬ್ರವರಿ, ಅದು ಸೋಮವಾರ ಇದೆ. ಅಂತ ಸಂದರ್ಭದಲ್ಲಿ ಎಲ್ಲಾ ಒಂದು ದಿನಕ್ಕೆ ಏನಾದರೂ ಘೋಷವಾಕ್ಯ ಥೀಮ್ ಇದ್ದೇ ಇರುತ್ತೆ. ಈ ಇಂಟರ್ನ್ಯಾಷನಲ್ ಎಪಿಲೆಪ್ಸಿ ಡೇ ಅಥವಾ ಮೂರ್ಛೆ ರೋಗ ದಿನಕ್ಕೆ, ಅಂತಾರಾಷ್ಟ್ರೀಯ ಮೂರ್ಛೆ ರೋಗ ದಿನಕ್ಕೆ ಏನು ಥೀಮ್ ಇದೆ, ಘೋಷವಾಕ್ಯ? ಸೊ ಘೋಷವಾಕ್ಯ ಬಂದ್ಬಿಟ್ಟು ಈ ವರ್ಷ 2026 ಘೋಷವಾಕ್ಯ ಬಂದ್ಬಿಟ್ಟು ಟರ್ನಿಂಗ್ ಸ್ಟೋರೀಸ್ ಇಂಟು ಆಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಇದ್ರದ್ದು ಉದ್ದೇಶ ಏನಿದೆ ಅಂದ್ರೆ 2025 ಅಲ್ಲಿ ಕೂಡ ಒಂದು ಘೋಷವಾಕ್ಯ ಇತ್ತು, ಅದು ಮೈ ಎಪಿಲೆಪ್ಸಿ ಜರ್ನಿ ಅಂತ ಹೇಳಿ. ಸೊ ಅದರಲ್ಲಿ ಜನರು ತಮ್ಮ ಜರ್ನಿಯ ಎಕ್ಸ್ಪೀರಿಯನ್ಸ್ ಅನ್ನ ಅಥವಾ ಸ್ಟೋರೀಸ್ ಅನ್ನ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ರು. ಬಟ್ ಈ ವರ್ಷದ ಘೋಷವಾಕ್ಯ ಬಂದ್ಬಿಟ್ಟು ಟರ್ನಿಂಗ್ ಸ್ಟೋರೀಸ್ ಇಂಟು ಆಕ್ಷನ್, ನಾಟ್ ಜಸ್ಟ್ ಸ್ಟೋರೀಸ್. ಸೊ ಮೂವಿಂಗ್ ಬಿಯಾಂಡ್ ಜಸ್ಟ್ ಸ್ಟೋರಿ ಟೆಲ್ಲಿಂಗ್ ಟು ಕಾಂಕ್ರೀಟ್ ಆಕ್ಷನ್ಸ್, ಮೆಜರ್ಮೆಂಟ್ಸ್ ಟು ರೆಡ್ಯೂಸ್ ಎಪಿಲೆಪ್ಸಿ, ಪ್ರಾಪರ್ ಟ್ರೀಟ್ಮೆಂಟ್ ಟು ಪೇಷಂಟ್ಸ್. ಸೊ ದಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ. ಸೊ ಪೇಷಂಟ್ಸ್ಗೆ ಅವೇರ್ನೆಸ್, ಮೆಡಿಕೇಶನ್ ನೀಡ್ಸ್ ಏನಿದೆ, ಸರ್ಜಿಕಲ್ ಪ್ರೊಸೀಜರ್ಸ್ ಫಾರ್ ಎಪಿಲೆಪ್ಸಿ ಏನಿದೆ, ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ವರ್ಷದ ಘೋಷವಾಕ್ಯ ಟರ್ನಿಂಗ್ ಸ್ಟೋರೀಸ್ ಇಂಟು ಆಕ್ಷನ್. ಅಂತ ಸಂದರ್ಭದಲ್ಲಿ ಈಗ ಬಹಳ ಮುಖ್ಯವಾದ ಪ್ರಶ್ನೆ, ಎಪಿಲೆಪ್ಸಿ ಅಥವಾ ಮೂರ್ಛೆ ರೋಗ ಎಂದರೇನು, ಅದ್ರ ಬಗ್ಗೆ ತಿಳಿಸಿ. ಸೊ ಮೂರ್ಛೆ ರೋಗ ಅಂದ್ರೆ ಏನು ಅಂದ್ರೆ, ಇದು ಬ್ರೈನ್ ಅಲ್ಲಿ ನಾರ್ಮಲಿ ಆಗಿನೇ ಬ್ರೈನ್ ಆಕ್ಟಿವಿಟಿ, ಎಲೆಕ್ಟ್ರಿಕಲ್ ಆಕ್ಟಿವಿಟಿ ನಡೀತಾ ಇರುತ್ತೆ. ಸೊ ಯಾವ ಸಂದರ್ಭದಲ್ಲಿ ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿಯಿಂದ, ಬ್ರೈನ್ ಅಂತ ಹೇಳ್ತೀವಿ ನಾವು, ಅಬ್ನಾರ್ಮಲ್ ಆಕ್ಟಿವಿಟಿಯಿಂದಾಗಿ ಬ್ರೈನ್ ಒಳಗಡೆ ಸೆಲ್ಸ್ ಜಾಸ್ತಿ ಕೆಲಸ ಮಾಡೋದ್ರಿಂದಾಗಿ ಅಥವಾ ಹೆಚ್ಚು ಕೆಲಸ ಮಾಡೋದ್ರಿಂದಾಗಿ ಏನಾಗುತ್ತೆ, ಇನ್ಕ್ರೀಸ್ಡ್ ಎಕ್ಸೈಟಬಿಲಿಟಿ ಆಫ್ ದ ನ್ಯೂರಾನ್ಸ್ ಅಂತ ಹೇಳ್ತೀವಿ, ನರಗಳ ಇನ್ಕ್ರೀಸ್ಡ್ ಎಕ್ಸೈಟಬಿಲಿಟಿಯಿಂದ ಜನರಲಿ ಮೂರ್ಛೆ ರೋಗ ಬರುತ್ತೆ. ಸುಮಾರು ಕಾರಣಗಳು ಇರುತ್ತೆ ಇದರಲ್ಲಿ. ಸೊ ಚಿಲ್ಡ್ರನ್ ಅಲ್ಲಿ ಬೇರೆ ಕಾರಣಗಳಿರುತ್ತೆ, ಅಡಲ್ಟ್ಸ್ ಅಲ್ಲಿ ಬೇರೆ ಕಾರಣಗಳಿರುತ್ತೆ, ಸೊ ಓಲ್ಡ್ ಏಜ್ ಅಲ್ಲಿ ಕೂಡ ಬೇರೆ ಕಾರಣಗಳು ಇರುತ್ತೆ ಎಪಿಲೆಪ್ಸಿಗೋಸ್ಕರ. ರೋಗದ ಬಗ್ಗೆ ಮಾತನಾಡಿದ್ವಿ, ಈಗ ದಿನದ ಬಗ್ಗೆ ಮಾತನಾಡೋಣ. ಇಂಟರ್ನ್ಯಾಷನಲ್ ಎಪಿಲೆಪ್ಸಿ ಡೇ ಸೆಲೆಬ್ರೇಟ್ ಮಾಡೋ ಉದ್ದೇಶವೇ? ಮೇನ್ ಉದ್ದೇಶ ಬಂದ್ಬಿಟ್ಟು ಜಾಗೃತಿ ಮೂಡಿಸೋ ಸಲುವಾಗಿ, ಜನರಲಿ ಜಾಗೃತಿ ಮೂಡಿಸೋ ಸಲುವಾಗಿ ಈ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ಯಾವ ಜನರು ಈ ರೋಗದಿಂದ ಬಳಲ್ತಾ ಇದ್ದಾರೆ ಅವರಿಗೆ ಬೆಂಬಲ ನೀಡೋಕ್ಕೋಸ್ಕರವಾಗಿ, ರೋಗದ ಬಗ್ಗೆ ಜನರಲ್ಲಿ ಇರೋ ತಪ್ಪು ಕಲ್ಪನೆಗಳನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಈ ಎಪಿಲೆಪ್ಸಿ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮೂರ್ಛೆ ರೋಗ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ತ್ರಿವೇಣಿ ಎ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೇಡಮ್, ಈಗ ರೋಗದ ಬಗ್ಗೆ ನಾವು ಮಾತನಾಡಿದ್ವಿ, ಯಾವ ಅಂಗಕ್ಕೆ ಇದು ಜಾಸ್ತಿ ಸ್ಪ್ರೆಡ್ ಆಗುತ್ತೆ, ಅದ್ರ ಬಗ್ಗೆ ತಿಳಿಸ್ಬೋದಾ? ಈ ಕಾಯಿಲೆ ಏನಿದೆ, ಇದು ಬ್ರೈನ್ ಇಂದ ಬರುತ್ತೆ, ಮೆದುಳು ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ಸೊ ಮೆದುಳಿನಲ್ಲಿ ಆಗುವ ಎಲೆಕ್ಟ್ರಿಕಲ್ ಆಕ್ಟಿವಿಟಿಯಿಂದಾಗಿ ಈ ರೋಗ ಬರ್ತದೆ. ಸೊ ಈ ಕಾಯಿಲೆ ಏನಿದೆ, ಇದು ಮೆದುಳಿನಿಂದ ಮಾತ್ರ ಬರೋದು, ಬೇರೆ ಕಿಡ್ನಿ ಆಗಲಿ, ಹಾರ್ಟ್ ಆಗಲಿ, ಲಿವರ್ ಆಗಲಿ ಅಲ್ಲಿಂದೆಲ್ಲೂ ಬರೋದಿಲ್ಲ. ಇಟ್ ಈಸ್ ಆಲ್ವೇಸ್ ಡ್ಯೂ ಟು ದ ಬ್ರೈನ್. ಬಹಳ ಮುಖ್ಯವಾಗಿ ಈ ಒಂದು ರೋಗದ ಪ್ರಾರಂಭಿಕ ಲಕ್ಷಣ ಅಥವಾ ಸಿಂಪ್ಟಮ್ಸ್, ಅದ್ರ ಬಗ್ಗೆ ತಿಳಿಸ್ಬೋದಾ? ಸೊ ಈ ರೋಗದ ಸಿಂಪ್ಟಮ್ಸ್ ಬಂದ್ಬಿಟ್ಟು ಏನಿರುತ್ತೆ, ಕೆಲವೊಬ್ಬರಲ್ಲಿ ಪ್ರಜ್ಞೆ ತಪ್ಪೋದು ಇರ್ಬೋದು, ಮೂರ್ಛೆ ಹೋಗೋದು ಇರ್ಬೋದು, ಅಥವಾ ಕೈ ಕಾಲು ಜಾಡಿಸೋದು ಅಂತ ಹೇಳ್ತೀವಿ ನಾವು, ಅಥವಾ ಕೈ ಕಾಲು ಮೂಮೆಂಟ್, ಟಾನಿಕ್ ಕ್ಲಾನಿಕ್ ಮೂಮೆಂಟ್ಸ್ ಅಂತ ಹೇಳ್ತೇವೆ ಇಂಗ್ಲಿಷಲ್ಲಿ. ಕೈ ಕಾಲು ಜಾಡಿಸೋದು, ಒದರೋದು ಅಥವಾ ಕನ್ನಡ ಭಾಷೆಯಲ್ಲಿ ಹೇಳೋದಾದ್ರೆ, ಅಥವಾ ಕಣ್ಣುಗಳು ದಿಟ್ಟಿಸಿ ನೋಡೋದು, ನಾವು ಏನು ಪ್ರಶ್ನೆ ಕೇಳ್ತೇವೆ ಅದಕ್ಕೆ ಸ್ಪಂದಿಸದೇ ಇರುವುದು, ಪೇಷಂಟ್ಗೆ ಮೆಮೊರಿ ಲಾಸ್ ಆಗೋದು, ಆ ಈವೆಂಟ್ ಏನಾಗಿರುತ್ತೆ ಅದ್ರ ಬಗ್ಗೆ ಪೇಷಂಟ್ಗೆ ಅರಿವೇ ಇಲ್ಲದೆ ಇರುವುದು, ಅಥವಾ ಅಸಹಜ ದೃಷ್ಟಿಯಲ್ಲಿ ನೋಡ್ತಾ ಇರುವಂಥದ್ದು, ಕಣ್ಣು ಒಂದೇ ಕಡೆ ದಿಟ್ಟಿಸಿ ನೋಡುವಂಥದ್ದು, ಅಥವಾ ನಾಲಿಗೆ ಕಚ್ಕೊಳ್ಳೋದು, ಪ್ರಜ್ಞೆ ಇಲ್ಲದೇನೆ ಬಟ್ಟೆಯಲ್ಲಿ ಮೂತ್ರ ವಿಸರ್ಜನೆ ಮಾಡಿಕೊಳ್ಳುವುದು, ಬಾಯಿಂದ ನೊರೆ ಬರುವಂತಕ್ಕಂಥದ್ದು, ಇದೆಲ್ಲ ಈ ರೋಗದ ಸಹಜ ಲಕ್ಷಣಗಳು ಆಗಿರ್ತವೆ. ಇನ್ನೊಂದು ಸ್ವಲ್ಪ ಕ್ಲಿಯರಿಟಿ ನಮ್ಮ ಕೇಳುಗರಿಗೆ ಕೊಡೋಣ. ಎಪಿಲೆಪ್ಸಿ ಅಥವಾ ಮೂರ್ಛೆ ರೋಗ, ಇನ್ನೊಂದು ಇದಕ್ಕೆ ಹೆಸರು ಇನ್ ಇಂಗ್ಲಿಷ್ ಅದು ಹೇಳ್ತಾರೆ ಬಹಳ ಜನರಲ್ ಆಗಿ, ವಿಚ್ ಇಸ್ ಎಪಿಲೆಪ್ಸಿ ಅಂತ ಹೇಳ್ತಾರೆ. ದಟ್ ಇಸ್ ಒನ್. ಕನ್ನಡದಲ್ಲಿ ಹೇಳುವಂತಾದ್ರೆ ಮೂರ್ಛೆ ರೋಗ ಅಂತ ಹೇಳ್ತಾರೆ, ಮಿರಗೆ ರೋಗ ಅಂತ ಹೇಳ್ತಾರೆ, ಅಪಸ್ಮಾರ ಅಂತ ಹೇಳ್ತಾರೆ, ಅಥವಾ ಇನ್ನೂ ಸುಮಾರು ಜನ ಜಟ್ಕಾ ಹೊಡೆಯೋದು ಅಂತ ಹೇಳ್ತಾರೆ, ಫಿಟ್ಸ್ ಅಂತ ಹೇಳ್ತಾರೆ, ಅಥವಾ ಪೇಪ್ರಿ ಅಂತ ಕೂಡ ಹೇಳ್ತಾರೆ ಕೆಲವೊಬ್ರು. ಸೊ ಇದು ಸುಮಾರು ಹೆಸರುಗಳು ಈ ರೋಗಕ್ಕೆ ಕೊಟ್ಟಿರುವಂತದ್ದು. ಬಹಳ ಮುಖ್ಯವಾಗಿ ಈಗ ಈ ಒಂದು ರೋಗ ಬಂದಾಗ, ಒಬ್ಬ ವ್ಯಕ್ತಿಗೆ ಫಿಟ್ಸ್ ಅಟ್ಯಾಕ್ ಆದಾಗ
ಏನ್ ಮಾಡಬೇಕು ಅವರ ಅಕ್ಕಪಕ್ಕದವರು, ಅದ್ರ ಬಗ್ಗೆ ಹೇಳ್ಬೋದಾ? ಸೊ ಇದರಲ್ಲಿ ಇಂಟರ್ನ್ಯಾಷನಲ್ ಎಪಿಲೆಪ್ಸಿ ಲೀಗ್ ಸೊಸೈಟಿ ಏನಿದೆ, ಈ ಸಂಸ್ಥೆಯಿಂದ 3S ಫಾರ್ ಫಸ್ಟ್ ಏಡ್ ಆಫ್ ಎಪಿಲೆಪ್ಸಿ ಅಂತ ಹೇಳ್ತಾರೆ. 3S ಅಲ್ಲಿ ಮೊದಲನೇ ಎಸ್ ಬಂದ್ಬಿಟ್ಟು ಸ್ಟೇ ಅಂದ್ರೆ ಸ್ಟೇ ವಿತ್ ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಸೀಜರ್ಸ್. ಯಾರಿಗೆ ಮೂರ್ಛೆ ರೋಗ ಬಂದಿದೆ, ಆ ಮೂರ್ಛೆ ರೋಗ ಇದ್ದಂಥ ಸಂದರ್ಭದಲ್ಲಿ ಅವರನ್ನ ಬಿಟ್ಬಿಟ್ಟು ಓಡಿ ಹೋಗುವಂಥದ್ದಲ್ಲ, ಪೇಷಂಟ್ ಜೊತೆಯಲ್ಲೇ ಇರುವಂಥದ್ದು. ಆ ಫಿಟ್ಸ್ ಅನ್ನೋದು ಎಷ್ಟು ಟೈಮ್ ಡ್ಯೂರೇಷನ್ ವರೆಗೂ ಬರ್ತಾ ಇದೆ ಅದನ್ನ ಟೈಮ್ ಮಾಡುವಂಥದ್ದು, ಮತ್ತೆ ಪೇಷಂಟ್ ಎಚ್ಚರವಾಗಿದ್ದಾರಾ, ಪ್ರಜ್ಞೆ ಇದೆನಾ ಇಲ್ಲ ಅಂತ ಪೇಷಂಟ್ಗೆ ಕ್ವಶನ್ ಕೇಳ್ಬಿಟ್ಟು ಇರುವಂಥದ್ದು. ಸೊ ಪೇಷಂಟ್ ಜೊತೆಯಲ್ಲಿ ಇರುವಂಥದ್ದು, ದಟ್ ಈಸ್ ಸ್ಟೇ. ಸೇಫ್ ಅಂದರೆ ಪೇಷಂಟ್ ಏನಾದರೂ ಬೆಂಕಿ ಪಕ್ಕದಲ್ಲಿ ಆಗಲಿ ಅಥವಾ ನೀರಿನ ಪಕ್ಕದಲ್ಲಿ ಆಗಲಿ ಅಥವಾ ರೋಡ್ ಮೇಲೆ ಏನಾದರೂ ಬಿದ್ದಿತ್ತಂದರೆ ಪೇಷಂಟ್ನ ಮೂವ್ ಟು ದ ಸೇಫ್ ಪ್ಲೇಸ್. ಅದು ಪೇಷಂಟ್ ಕೀಪ್ ದ ಪರ್ಸನ್ ಅವೇ ಫ್ರಮ್ ಡೇಂಜರ್. ಸೈಡ್ ಅಂದರೆ ಥರ್ಡ್ ಇಸ್ ಸೈಡ್ ಅಂದರೆ ಪೇಷಂಟ್ನ ಲೆಫ್ಟ್ ಸೈಡಲ್ಲಿ ಟರ್ನ್ ಮಾಡುವಂಥದ್ದು. ಈ ಥರ ಟರ್ನ್ ಮಾಡುವಂಥದ್ರಿಂದ ಏನಾಗುತ್ತೆ, ಗಂಟಲದಲ್ಲಿ ಏನು ಸೆಕ್ರೇಷನ್ಸ್ ಬಂದಿರುತ್ತೆ ಈ ಕಾಯಿಲೆಯಲ್ಲಿ, ಅದು ನುಂಗ್ಕೊಳ್ಳೋದ್ರಿಂದ ಆಸ್ಪಿರೇಷನ್ ನಿಮೋನಿಯಾ ಎಲ್ಲ ಆಗುತ್ತೆ. ಅದನ್ನು ತಡೆಗಟ್ಟೋಕ್ಕೋಸ್ಕರ ಆಗಿ ಪೇಷಂಟ್ನ ಲೆಫ್ಟ್ ಸೈಡ್ ಟರ್ನ್ ಮಾಡಬೇಕು. ಆದಷ್ಟು ಒಂದು ಸಾಫ್ಟ್ ಆಗಿರೋ ಪಿಲ್ಲೋ ಆಗಲಿ ಅಥವಾ ನಿಮ್ದು ಜರ್ಕಿನ್ ಆಗಲಿ ತೆಗೆದ್ಬಿಟ್ಟು ಪೇಷಂಟ್ನ ಹೆಡ್ನ ಕೆಳಭಾಗದಲ್ಲಿ ಇಡಬೇಕು. ಮತ್ತೆ ಟೈಟ್ ಕ್ಲಾತ್ಸ್ ಏನಾದರೂ ಹಾಕೊಂಡಿದ್ರೆ ಅದನ್ನ ಲೂಸ್ ಮಾಡುವಂಥದ್ದಾಗಲಿ ಇದನ್ನೆಲ್ಲ ಮಾಡಬೇಕು. ಹೊರತಾಗಿ ಸುಮಾರು ಜನ ಪೇಷಂಟ್ಸ್ ಏನ್ ಮಾಡ್ತಾರೆ, ಪೇಷಂಟ್ಗೆ ಕಬ್ಬಿಣ ಕೊಡೋದಾಗ್ಲಿ, ಕೀಲಿ ಕೊಡೋದಾಗ್ಲಿ ಅಂಥದ್ದೆಲ್ಲ ಮಾಡಬಾರ್ದು. ಮತ್ತೆ ಬಾಯಲ್ಲಿ ಉಳ್ಳಾಗಡ್ಡಿ ತುರ್ಕೋದಾಗ್ಲಿ ಅಥವಾ ಬಟ್ಟೆ ತುರ್ಕೋದಾಗ್ಲಿ ಇದನ್ನೆಲ್ಲ ಮಾಡಬಾರ್ದು. ಡಾಕ್ಟರ್ ಮೇಡಮ್, ಇಲ್ಲೇ ನೀವು ಏನು ಹೇಳಿದ್ರಲ್ಲ, ಇದು ಕೈಯಲ್ಲಿ ಕಬ್ಬಿಣ ಕೊಡೋದಾಗಿರ್ಲಿ, ಚಾವಿ ಕೊಡೋದಾಗಿರ್ಲಿ, ಬಹಳಷ್ಟು ಬಾರಿಗೆ ನಾವು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಇದನ್ನೆಲ್ಲ ನೋಡಿ ಬಂದಿದ್ದೇವೆ. ಇನ್ನು ಮತ್ತಿನ್ಯಾವೆಲ್ಲ ತಪ್ಪು ಕಲ್ಪನೆಗಳು ಇದಾವೆ ವಿತ್ ರೆಸ್ಪೆಕ್ಟ್ ಟು ಈ ರೋಗ, ಅದನ್ನು ಸ್ವಲ್ಪ ಮಿತ್ ಬಸ್ಟ್ ಮಾಡಿಬಿಡಿ. ಸೊ ಸುಮಾರು ತಪ್ಪು ಕಲ್ಪನೆಗಳಿದಾವೆ ಈ ರೋಗದ ಬಗ್ಗೆ. ಮೊದಲನೇದಾಗಿ ಈ ರೋಗ ಒಬ್ಬರಿಂದ ಒಬ್ಬರಿಗೆ ಬರೋದಿಲ್ಲ. ಸೊ ಮುಟ್ಟೋದ್ರಿಂದ ಆಗ್ಲಿ, ನೋಡೋದ್ರಿಂದ ಆಗ್ಲಿ, ಜೊತೆಗೆ ಊಟ ಮಾಡೋದ್ರಿಂದ ಆಗ್ಲಿ ಅಥವಾ ಜೊತೆಗೆ ಕೆಲಸ ಮಾಡೋದ್ರಿಂದ ಆಗ್ಲಿ ಈ ರೋಗ ಒಬ್ಬರಿಂದ ಒಬ್ಬರಿಗೆ ಖಂಡಿತವಾಗ್ಲೂ 100% ಬರೋದಿಲ್ಲ. ಮತ್ತೆ ರೋಗಿಗಳು ಈ ರೋಗ ಇರುವಂತವರು ಏನಿದೆ ನಾರ್ಮಲ್ ಆಗಿ ಸಾಮಾನ್ಯ ಜೀವನವನ್ನು ನಡೆಸಬಹುದು. ಮತ್ತೆ ಸುಮಾರು ಹಳ್ಳಿ ಕಡೆಯಲ್ಲಾಗ್ಲಿ, ಈವನ್ ಪಟ್ಟಣಗಳಲ್ಲಾಗ್ಲಿ ಏನ್ ಮಿತ್ ಕಾನ್ಸೆಪ್ಟ್ ಇದೆ, ಈ ರೋಗ ಬಂದಿರೋದ್ರಿಂದ ಇದು ಒಂದು ದೆವ್ವದ ಕಾಟದಿಂದ ಆಗಿದೆ ಅಥವಾ ಒಂದು ಶಾಪದಿಂದ ಆಗಿದೆ ಅಂತ ಹೇಳ್ತಾರೆ. ಸೊ ಅದೆಲ್ಲ ಸುಳ್ಳು. ಇದು ದೆವ್ವ ಆಗ್ಲಿ, ಏನು ಶಾಪ ಆಗ್ಲಿ ಆ ತರ ಏನೂ ಇರೋದಿಲ್ಲ. ಇದು ದೇವರು ಮಾಟ ಮಂತ್ರ ಅದೇನು ಇರೋದಿಲ್ಲ. ಇದು ಬ್ರೈನ್ ಅಲ್ಲಿ ಅಬ್ನಾರ್ಮಲ್ ಆಕ್ಟಿವಿಟಿಯಿಂದಾಗಿ ಬರ್ತದೆ ಈ ರೋಗ. ಮತ್ತೆ ಈ ರೋಗ ಬಂದವರು ಮದುವೆ ಮಾಡ್ಕೊಳ್ಬಾರ್ದು, ಮಕ್ಕಳು ಮಾಡ್ಕೊಳ್ಳಬಾರ್ದು ಅಂತದೆಲ್ಲ ಕಾನ್ಸೆಪ್ಟ್ಗಳು ಇದೆ ಕೆಲವೊಬ್ಬರಲ್ಲಿ. ಬಟ್ ಇದೆಲ್ಲ ಮಿತ್ ಕಾನ್ಸೆಪ್ಟ್. ಸೊ ಈ ರೋಗ ಬಂದವರು ಮದುವೆ ಕೂಡ ಆಗ್ಬೋದು, ಮಕ್ಕಳು ಕೂಡ ಮಾಡ್ಕೊಳ್ಬಹುದು. ಸೊ ದೇ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್ ಜಸ್ಟ್ ಲೈಕ್ ಎನಿ ಅದರ್ ಪರ್ಸನ್. ನಾರ್ಮಲ್ ಲೈಫ್ ಅಂತ ಆ ಒಂದು ಪದವನ್ನು ಬಳಸಿದ್ರಿ. ಅದ್ರ ಮೇಲೆ ಒಂದು ಪ್ರಶ್ನೆ ವಿತ್ ರೆಸ್ಪೆಕ್ಟ್ ಟು ಫಿಟ್ಸ್ ಅಥವಾ ಎಪಿಲೆಪ್ಸಿ, ಅದನ್ನ ಕೇಳ್ತೇನೆ. ಅದರಿಗಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಇಂಟರ್ನ್ಯಾಷನಲ್ ಎಪಿಲೆಪ್ಸಿ ಡೇ, ಅಂತಾರಾಷ್ಟ್ರೀಯ ಮೂರ್ಛೆ ರೋಗ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ಕಾರ್ಯಕ್ರಮದ ಅತಿಥಿ KLE JNMC ಬೆಳಗಾವಿಯ ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ನ್ಯೂರಾಲಜಿ ಹಾಗೂ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಡಾಕ್ಟರ್ ತ್ರಿವೇಣಿ A ಅವರು. ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ವೇಣುಧ್ವನಿ KLE ಅವರ ಕನಸು. ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣುಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣುಧ್ವನಿ ಮಂಗಳ ಧ್ವನಿ. ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿಬಿಂಡು ಅನ್ನೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಯಾವಾಗ ಆಗ್ತಾ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ. ಆವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತು ಇರಲಿ,
ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ಅದು ಆಕಾಶವಾಣಿಯಲ್ಲಿ. ಈ ಆಕಾಶವಾಣಿಯಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗಿಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ KLE ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು KLE ಸೊಸೈಟಿ ಅಂತ. ನಾನು ಇವತ್ತು KLE ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. KLE ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆ ಅವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೇ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದ್ರು ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು KLE ಸೊಸೈಟಿ ಆಗಿದೆ. ಹಾಗಾಗಿ KLE ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥ ನನ್ನ ಭಾವನೆ. ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ತಾವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇಂಟರ್ನ್ಯಾಷನಲ್ ಎಪಿಲೆಪ್ಸಿ ಡೇ, ಅಂತಾರಾಷ್ಟ್ರೀಯ ಮೂರ್ಛೆ ರೋಗ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ತ್ರಿವೇಣಿ ಎ ಅವರು. ಡಾಕ್ಟರ್ ಮೇಡಮ್, ಕಾರ್ಯಕ್ರಮದ ಮುಂಚೆ ನಾನು ಕೇಳಿದೆ ಪ್ರಾರಂಭಿಕ ಲಕ್ಷಣಗಳ ಬಗ್ಗೆ ತಾವು ಹೇಳಿದ್ರಿ, ಅಂಡ್ ನಾರ್ಮಲ್ ಅಂತ ತಾವು ಹೇಳಿದ್ರಿ, ನಾರ್ಮಲ್ ಆಗುತ್ತಾರೆ ಅಂತ. ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ, ಈ ರೋಗ ಕಂಪ್ಲೀಟ್ ಕ್ಯೂರೇಬಲ್? ಎಸ್. ಸೊ ಈ ರೋಗ ಕಂಪ್ಲೀಟ್ ಕ್ಯೂರೇಬಲ್ ಅಂತ ಹೇಳೋದಕ್ಕೆ ಅದರ ಮುಂದೆಗಡೆ ಸುಮಾರು ಕ್ವಶನ್ಸ್ ಇರುತ್ತೆ. ಈ ರೋಗ ಏನು ಕಾರಣದಿಂದ ಬಂದಿದೆ ಅನ್ನೋದು. ಸೊ ಕೆಲವೊಂದು ಪೇಷಂಟಲ್ಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಬಾಡಿಯಲ್ಲಿ. ಸೊ ಸೋಡಿಯಂ ಕಮ್ಮಿ ಆದಾಗ ಕೂಡ ಫಿಟ್ಸ್ ಬರ್ಬೋದು. ಸೊ ಆ ಥರ ಕಾರಣ ಇದ್ದಾಗ ಇಟ್ ಈಸ್ ಎಸ್ ಕಂಪ್ಲೀಟ್ಲಿ ಕ್ಯೂರೇಬಲ್. ಬಟ್ ಕೆಲವೊಂದು ಸರಿ ಈ ಕಾಯಿಲೆ ಏನಿದೆ ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದ ಬರುತ್ತೆ. ಸೊ ಜೆನೆಟಿಕ್ ಪ್ರಾಬ್ಲಮ್ಸ್ ಇದ್ದಾಗ ಸಮ್ಟೈಮ್ಸ್ ಇಟ್ ಮೇ ನಾಟ್ ಬಿ ಕಂಪ್ಲೀಟ್ಲಿ ಕ್ಯೂರೇಬಲ್. ಆ ಥರ ಸ್ಥಿತಿ ಇದ್ದಾಗ ಏನಾಗುತ್ತೆ, ಲೈಫ್ ಲಾಂಗ್ ಮೆಡಿಕೇಶನ್ಸ್ ತಗೊಳ್ಬೇಕಾಗುತ್ತೆ. ಎಸ್, ಬಟ್ ಡಿಸೀಸ್ ಏನಿದೆ ಒಂದು ಕಂಟ್ರೋಲಲ್ಲಿ ಇರುತ್ತೆ. ಇನ್ನೊಂದು ಕಾರಣ ಏನಿರುತ್ತೆ, ಕೆಲವೊಂದು ಸರಿ ಬ್ರೈನ್ ಒಳಗಡೆ ಟ್ಯೂಮರ್ ಏನಾದರೂ ಇದ್ದಾಗ ಆ ಥರ ಸ್ಥಿತಿಯಲ್ಲಿ ಕೂಡ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಸರ್ಜರಿ ಆದಮೇಲೆ ಇಟ್ ಕ್ಯಾನ್ ಬಿ ಕ್ಯೂರ್ ಟು ಸಮ್ ಎಕ್ಸ್ಟೆಂಟ್. ಬಟ್ ಮೆಡಿಸಿನ್ಸ್ ಕಂಟಿನ್ಯೂ ಇಡೋದ್ರಿಂದಾಗಿ ಪದೇ ಪದೇ ಫಿಟ್ಸ್ ಬರದೇ ಇರುವಾಗ ದೇ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಫಾರ್ ಎಕ್ಸಾಂಪಲ್, ಬ್ರೈನ್ಗೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತೀವಿ ನಾವು, ಮೆದುಳು ಜ್ವರ ಕಾಯಿಲೆ ಅಂತ ಹೇಳ್ತೀವಿ, ಅದರಲ್ಲಿ ಕೂಡ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಮೆದುಳು ಜ್ವರ ಬಂದಾಗ ಫಿಟ್ಸ್ ಬಂದಿದ್ರೆ ಅದು ಕಂಪ್ಲೀಟ್ಲಿ ಕ್ಯೂರೇಬಲ್ ಡಿಸೀಸ್ ಇರುತ್ತೆ. ಈಗ ಸಮರ್ಸ್ ಆರಂಭವಾಗ್ತಾ ಇದೆ, ಅಂತ ಸಂದರ್ಭದಲ್ಲಿ ಎಲೆಕ್ಟ್ರೋಲೈಟ್ ಡಿಸ್ಬ್ಯಾಲೆನ್ಸ್ ಆಗೋದು, ಎಲೆಕ್ಟ್ರೋಲೈಟ್ಸ್ ಅಥವಾ ಸೋಡಿಯಂ ಅಂಶ ಕಮ್ಮಿ ಆಗೋದು ಬಿಕಾಸ್ ಗೋಯಿಂಗ್ ಇನ್ ಹಾಟ್ ಸನ್, ಅಂತ ಸಂದರ್ಭದಲ್ಲಿ ಯಾವ ರೀತಿ ಕಾಳಜಿ ವಹಿಸಬೇಕು? ಯಾಕೆಂದ್ರೆ ಇದ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಕಿ ಸಾಲ್ಟ್ ಶರೀರ ಸೋಡಿಯಂ ಕಮ್ಮಿ ಆದ್ರೆ ಫಿಟ್ಸ್ ಆಗುತ್ತೆ ಅಂತ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದ್ರ ಬಗ್ಗೆ ಏನು ಹೇಳೋದು ಅಂದ್ರೆ, ಸೋಡಿಯಂ ಕಮ್ಮಿ ಆಗೋದು ಏನಿದೆ ಸುಮಾರು ಕಾರಣಗಳಿಂದ ಆಗಿರುತ್ತೆ. ಒಂದು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಇಂದ ಆಗುತ್ತೆ, ಎಸ್. ಬಟ್ ನಾರ್ಮಲ್ ಇಂಡಿವಿಜುವಲ್ಸ್ ಅಲ್ಲಿ ನಾವು ಕಮ್ಮಿ ಆದ ತಕ್ಷಣ ನಮ್ಮ ಬಾಡಿಯಲ್ಲಿ ಈ ತರ ಮೆಕ್ಯಾನಿಸಮ್ ಇದೆ, ಕಮ್ಮಿ ಆದ ತಕ್ಷಣ ನಾನು ನೀರು ತಗೊಂಡು ನೀರು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರು ನೀರು ಕುಡಿಯೋದಿಲ್ಲ ಅಂದ್ರೆ, ಈಗ ಎಲ್ಡರ್ಲಿ ಪೇಷಂಟ್ಸ್ ಇರ್ತಾರೆ, ಸ್ಟ್ರೋಕ್ ಆಗಿರೋ ಪೇಷಂಟ್ಸ್ ಇರ್ತಾರೆ, ಡಿಮೆನ್ಷಿಯಾ ಇರೋ ಪೇಷಂಟ್ಸ್ ಇರ್ತಾರೆ, ಅಥವಾ ಮೆಂಟಲಿ ಡಿಸೇಬಲ್ಡ್ ಪೇಷಂಟ್ಸ್ ಇರ್ತಾರೆ. ಈ ತರ ಪೇಷಂಟ್ಸ್ ಏನಿರ್ತಾರೆ ಅವರು ಅದೇ ನೀರು ತಗೊಂಡ್ಬಿಟ್ಟು ಕುಡಿಲಿಕ್ಕೆ ಆಗಲ್ಲ, ಅವ್ರಿಗೆ ಹೇಳಲಿಕ್ಕೆ ಆಗಲ್ಲ ನನಗೆ ನೀರು ಬೇಕು ಅಂತ. ಆ ತರ ಪೇಷಂಟ್ಸ್ ಅಲ್ಲಿ ಕಮ್ಮಿ ಆಗುತ್ತೆ ಒಂದು. ಇಲ್ಲಾಂದ್ರೆ ಕೆಲವೊಂದು ಡ್ರಗ್ಸ್, ಟ್ಯಾಬ್ಲೆಟ್ಸ್ ಕೆಲವೊಂದು ಏನಿರುತ್ತೆ ಅಥವಾ ಇಂಜೆಕ್ಷನ್ಸ್ ಕೆಲವೊಂದು ಏನಿರುತ್ತೆ, ಅದರಿಂದ ಕೂಡ ಸೋಡಿಯಂ ಲೆವೆಲ್ಸ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸರಿ ಬಾಡಿಲಿ ಇನ್ಫೆಕ್ಷನ್ ಆಗಿರೋದ್ರಿಂದ ಕೂಡ ಸೋಡಿಯಂ ಲೆವೆಲ್ಸ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಆಟೋಇಮ್ಯೂನ್ ಎನ್ಸೆಫಲೈಟಿಸ್ ಅಂತ ಹೇಳ್ತೇವೆ ನಾವು, ಮೆದುಳಿಗೆ ಒಂದು ತರನಾದ ಅಲರ್ಜಿಯಿಂದಾಗಿ ಕೂಡ ಸೋಡಿಯಂ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಸುಮಾರು ಕಾರಣಗಳಿರುತ್ತೆ. ಇದರಲ್ಲಿ ನಾನು ಮೊದಲನೇ ಬಾರಿಗೆ ಏನು ಹೇಳಿದ್ದೆ, ನೀರು ಕುಡಿಯೋದು ಅಥವಾ ನಾರ್ಮಲ್ ಇಂಟೇಕ್, ಅದನ್ನು ಮಾತ್ರ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಬಾಕಿ ಇದೆಲ್ಲ ಕಾಯಿಲೆಗಳಿಗೆ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಎಸ್, ಈ ಪ್ರಶ್ನೆ ಕೇಳಿದಕ್ಕೆ ಕಾರಣ ಈಗ ಬಿಸಿಲು ಆರಂಭವಾಗುತ್ತೆ, ಅದಕ್ಕೆ ಬನ್ನಿ ಈಗ ಚಿಕಿತ್ಸೆಗಳ ಬಗ್ಗೆ ಮಾತನಾಡೋಣ. ವಿತ್ ರೆಸ್ಪೆಕ್ಟ್ ಟು ಎಪಿಲೆಪ್ಸಿ ಯಾವೆಲ್ಲ ಚಿಕಿತ್ಸೆಗಳು ಇದ್ದಾವೆ ಅದರ ಬಗ್ಗೆ? ಫಸ್ಟ್ ಆಫ್ ಆಲ್ ನಾವು ಈ ಕಾಯಿಲೆ ಬಂದಿದಾಗ ಏನು ಟೆಸ್ಟ್ಗಳು ಮಾಡ್ತೇವೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಟೆಸ್ಟ್ಗಳು ಏನು ಮಾಡ್ತೇವೆ ಅಂದರೆ, ಒಂದು MRI ಸ್ಕ್ಯಾನಿಂಗ್ ಆಫ್ ದ ಬ್ರೈನ್ ಅಂತ ಮಾಡ್ತೇವೆ. ಅದರಲ್ಲಿ ಏನಿರುತ್ತೆ, ಬ್ರೈನ್ ಒಳಗಡೆ ಏನಾದರೂ ಟ್ಯೂಮರ್ಸ್ ಇದೆನಾ, ಬ್ಲೀಡಿಂಗ್ ಇದೆನಾ, ಇನ್ಫೆಕ್ಷನ್ ಇದೆನಾ, ಅದು ತಿಳ್ಕೊಳ್ಳಿಕ್ಕೆ ಬ್ರೈನ್ ಸ್ಕ್ಯಾನಿಂಗ್ ಮಾಡ್ತೇವೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಬ್ರೈನ್ ಸ್ಕ್ಯಾನಿಂಗ್ ನಾರ್ಮಲ್ ಬರ್ಬೋದು ಈ ಥರದ ಪೇಷಂಟ್ಸ್ ಅಲ್ಲಿ. ಅದು ಬಿಟ್ಬಿಟ್ಟು ಬೇರೆ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಅಂತ ಮಾಡ್ತೇವೆ. ಅದರಲ್ಲಿ ತಲೆ ಮೇಲೆಗಡೆ ಸ್ಕಾಲ್ಪ್ ಅಲ್ಲಿ ವೈರ್ಗಳು ಕನೆಕ್ಟ್ ಮಾಡಿಬಿಟ್ಟು ಒಳಗಡೆ ಬ್ರೈನ್ ಆಕ್ಟಿವಿಟಿ ಯಾವ ಥರ ನಡೆಯುತ್ತೆ
ನಡೀತಾ ಇದೆ ಅನ್ನೋದನ್ನ ರೆಕಾರ್ಡಿಂಗ್ ಮಾಡ್ತೀವಿ. ನಿಮ್ಗೆ ನೀವು ಸಾಮಾನ್ಯವಾಗಿ ಕೇಳಿರ್ಬೋದು ECG ಅಂತ ಹೇಳ್ಬಿಟ್ಟು. ECG ಅಂದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಫಿ. ಸೊ ಅದು ಹಾರ್ಟ್ ಇಂದ ರಿದಮ್ ಬಗ್ಗೆ ತೋರಿಸ್ಕೊಡುತ್ತೆ. ಸಿಮಿಲರ್ಲಿ ತಲೆ ಭಾಗದಲ್ಲಿ ಲೀಡ್ಸ್ ಹಚ್ಬಿಟ್ಟು ಬ್ರೈನ್ ದ ಎಲೆಕ್ಟ್ರಿಕಲ್ ಆಕ್ಟಿವಿಟಿನ ಸ್ಟಡಿ ಮಾಡ್ತೇವೆ. ಅದರಲ್ಲಿ ಏನಾದರೂ ಅಬ್ನಾರ್ಮಲ್ ವೇವ್ ಫಾರ್ಮ್ಸ್ ಬಂದಿತ್ತು ಅಂದ್ರೆ ಅದರಿಂದ ವಿ ವಿಲ್ ಕನ್ಫರ್ಮ್ ದಟ್ ಪೇಷಂಟ್ಗೆ ಫಿಟ್ಸ್ ಬಂದಿರಬಹುದು ಅಂತ ಹೇಳಿ. ಇದು ಬಿಟ್ಬಿಟ್ಟು ದೇರ್ ಆರ್ ಸೋ ಮೆನಿ ಅದರ್ ಟೆಸ್ಟ್ ದಟ್ ಆರ್, ಅಂದ್ರೆ ಅದು ಎಲ್ಲರಿಗೂ ಮಾಡೋದಿಲ್ಲ, ಕೆಲವೊಬ್ರು ಲಿಮಿಟೆಡ್ ಪೇಷಂಟ್ಸ್ಗಳಿಗೆ ಮಾತ್ರ ಮಾಡ್ತೇವೆ. ಲೈಕ್ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಲೆವೆಲ್ಸ್ ಆಗಿರ್ಬೋದು, ಥೈರಾಯ್ಡ್ ಲೆವೆಲ್ಸ್ ಆಗಿರ್ಬೋದು, ಅಥವಾ ಬೆನ್ನಲ್ಲಿ ನೀರು ತೆಗೆದ್ಬಿಟ್ಟು ಮೆದುಳು ಒಳಗಡೆ ಏನಾದರೂ ಇನ್ಫೆಕ್ಷನ್ ಆಗಿದೆ ಅಂತ ಟೆಸ್ಟ್ ಮಾಡೋದಾಗಿರ್ಬೋದು. ಇದು ಅದರ ರಿಲೇಟೆಡ್ ಕೆಲವೊಂದು ಟೆಸ್ಟ್ಗಳು ಫಾರ್ ಎಪಿಲೆಪ್ಸಿ. ಅದಾದಮೇಲೆ ಟ್ರೀಟ್ಮೆಂಟ್ ಅಂತ ಬಂದ್ಬಿಟ್ರೆ 70 to 80% ಆಫ್ ದ ಪೇಷಂಟ್ಸ್ ಅಲ್ಲಿ ಟ್ರೀಟ್ಮೆಂಟ್ ಮೆಡಿಕೇಶನ್ಸ್ ಇಂದ ಕಮ್ಮಿ ಆಗುತ್ತೆ. ಬಟ್ ಕೆಲವೊಂದು ಪೇಷಂಟ್ಸ್ ಅಲ್ಲಿ ಏನಾಗುತ್ತೆ, 1 ಟ್ಯಾಬ್ಲೆಟ್ ಅಲ್ಲಿ ಕಮ್ಮಿ ಆಗಲ್ಲ. ಅವಾಗ ವಿ ನೀಡ್ ಟು ಯೂಸ್ 2 to 3 ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಟಿಸೀಜರ್ ಮೆಡಿಕೇಶನ್ಸ್. ಸೊ ಆ ಥರ 2 to 3 ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಟಿಸೀಜರ್ ಮೆಡಿಕೇಶನ್ ಯೂಸ್ ಮಾಡಿದಾಗ ವಿ ಯೂಸ್ ದ ಟರ್ಮ್ ಕಾಲ್ಡ್ ಆಸ್ ಡ್ರಗ್ ರೆಸಿಸ್ಟೆಂಟ್ ಎಪಿಲೆಪ್ಸಿ ಅಂತ ಹೇಳ್ತೇವೆ, ಆ ಥರ ಕಾಯಿಲೆ ಇದ್ದಾಗ. ಸೊ ಈ 2-3 ಥರನಾದ ಟ್ಯಾಬ್ಲೆಟ್ಸ್ ಕೊಟ್ಟಾದ್ಮೇಲೆ ಕೂಡ ಪೇಷಂಟ್ಸ್ಗೆ ಫಿಟ್ಸ್ ಏನಾದರೂ ಕಂಟ್ರೋಲ್ ಆಗಿಲ್ಲ ಅಂದರೆ ದರ್ ಮೋರ್ ಸೊಫಿಸ್ಟಿಕೇಟೆಡ್ ಇನ್ವೆಸ್ಟಿಗೇಷನ್ಸ್ ಇರುತ್ತೆ. ಲೈಕ್ ಪೆಟ್ ಸ್ಕ್ಯಾನ್ ಆಗಿರ್ಬೋದು, ಸ್ಪೆಕ್ಟ್ ಆಗಿರ್ಬೋದು, ಮತ್ತೆ ಮೆಗ್ ಅಂತ ಹೇಳ್ತೀವಿ, ಮ್ಯಾಗ್ನೆಟೋ ಎನ್ಸೆಫಲೋಗ್ರಫಿ. ಇದೆಲ್ಲ ಮಾಡಿಬಿಟ್ಟು ಬ್ರೈನ್ ಅಲ್ಲಿ ಯಾವ ಭಾಗದಿಂದ ಎಕ್ಸಾಕ್ಟ್ ಆಗಿ ಫಿಟ್ಸ್ ಬರ್ತದೆ ಅನ್ನೋದನ್ನ ಐಡೆಂಟಿಫೈ ಮಾಡಿಬಿಟ್ಟು ಈ 10% ಆಫ್ ದ ಪೀಪಲ್ ಅಲ್ಲಿ ಡ್ರಗ್ ರೆಸಿಸ್ಟೆಂಟ್ ಎಪಿಲೆಪ್ಸಿ ಏನಿರುತ್ತೆ, ಕೆಲವೊಂದ್ಸರಿ ಸರ್ಜಿಕಲ್ ಪ್ರೊಸೀಜರ್ ಕೂಡ ಬೇಕಾಗ್ಬೋದು. ಬಹಳಷ್ಟು ವಿಷಯಗಳ ಬಗ್ಗೆ, ಈ ರೋಗದ ಬಗ್ಗೆ ನಾವು ತಿಳ್ಕೊಂಡ್ವಿ, ಚಿಕಿತ್ಸೆ ಇದು ಅದು ಅಂತ ಸಂದರ್ಭದಲ್ಲಿ ಎನಿ ಡಯಟ್ರಿ ಚೇಂಜಸ್ ಅಥವಾ ಆಹಾರ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆ, ಆ್ಯಂಡ್ ಹಾಗೆ ಕಂಟಿನ್ಯೂಯಿಂಗ್ ಟು ದ್ಯಾಟ್ ಕ್ವಶನ್, ವ್ಯಾಯಾಮದ ಬಗ್ಗೆನೂ ಸ್ವಲ್ಪ. ಸೊ ಡಯಟ್ರಿ ಚೇಂಜಸ್ ಏನಿರುತ್ತೆ, ಇದರಲ್ಲಿ ನಾರ್ಮಲ್ ಡಯಟ್ ಅಲ್ಲಿನೇ ತಗೊಳ್ಬೋದು. ಅದು ಬಿಟ್ಟು ಕೆಲವೊಂದು ಪೇಷಂಟ್ ಅಲ್ಲಿ ಜಸ್ಟ್ ತಾನೇ ನಾನು ಹೇಳಿದೆ ಡ್ರಗ್ ರೆಸಿಸ್ಟೆಂಟ್ ಎಪಿಲೆಪ್ಸಿ, ಆ ಥರ ಪೇಷಂಟ್ಸ್ ಅಲ್ಲಿ ಎಸ್ಪೆಷಲಿ ಆಗಿ ನಾವು ಡಯಟ್ ಅಡ್ವೈಸ್ ಮಾಡ್ತೀವಿ. ಏನು ಅಂದ್ರೆ ನೀವೆಲ್ಲರೂ ಕೇಳಿರ್ಬೋದು, ವೇಟ್ ಲಾಸ್ಗೋಸ್ಕರ ಯಾವ ಡಯಟ್ ಯೂಸ್ ಮಾಡ್ತಾ ಇದ್ದಾರೆ ಇವಾಗೆಲ್ಲರೂ ಜನ? ಕೀಟೋಜೆನಿಕ್ ಡಯಟ್. ಸೊ ಕೀಟೋಜೆನಿಕ್ ಡಯಟ್ ಇಸ್ ಒನ್ ಆಫ್ ದ ಡಯಟ್ರಿ ಮಾಡಿಫಿಕೇಶನ್ಸ್ ಫಾರ್ ಎಪಿಲೆಪ್ಸಿ. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇರುತ್ತೆ, ಪ್ರೋಟೀನ್ ಅಂಶ ಹೆಚ್ಚಿರುತ್ತೆ. ಸೊ ಕೀಟೋಜೆನಿಕ್ ಡಯಟ್ ಅನ್ನೋದು ಫಾರ್ ಎಪಿಲೆಪ್ಸಿ ಪೇಷಂಟ್ಸ್ ಡ್ರಗ್ ರೆಸಿಸ್ಟೆಂಟ್ ಇದ್ದಾಗ ಇಸ್ ಒನ್ ಆಫ್ ದ ಡಯಟ್ರಿ ಮಾಡಿಫಿಕೇಶನ್ಸ್. ಅದು ಬಿಟ್ಟು ಇನ್ನೊಂದಿದೆ, ಅದು ಏನು ಹೇಳ್ತಾರೆ ಅಂದರೆ ಮಾಡಿಫೈಡ್ ಆಟ್ಕಿನ್ಸ್ ಡಯಟ್ ಅಂತ ಹೇಳ್ತೇವೆ ನಾವು. ಸೊ ಆಟ್ಕಿನ್ಸ್ ಡಯಟ್ ಅಲ್ಲಿ ಕೂಡ ಇಟ್ ಇಸ್ ಲೆಸ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಮೋರ್ ಪ್ರೋಟೀನ್ ಅಂಶ ಇರುವಂಥದ್ದು. ಅಫ್ಕೋರ್ಸ್ ಆಹಾರ ಆಯಿತು, ವ್ಯಾಯಾಮದ ಬಗ್ಗೆ ಏನಾದರೂ? ವ್ಯಾಯಾಮದ ಬಗ್ಗೆ ಬಂದಿದ್ದಾಗ, ವ್ಯಾಯಾಮ ಅನ್ನುವಂಥದ್ದು ಏನಿದೆ ನಾರ್ಮಲ್ ಆಗಿ ಎಲ್ಲರಿಗೂ ಬೇಕಾಗಿರುವಂಥದ್ದು. ಸೊ ವ್ಯಾಯಾಮದಿಂದ ಈ ಕಾಯಿಲೆನ ಕ್ಯೂರ್ ಮಾಡ್ಬೋದಾ ಅಂತ ಯಾರಾದರೂ ಕ್ವಶನ್ ಕೇಳಿದ್ರೆ 100% ಆನ್ಸರ್ ವುಡ್ ಬಿ ನೋ ಅಂತ ಹೇಳುವಂಥದ್ದು. ಸೊ ವ್ಯಾಯಾಮದಿಂದ ಕಾಯಿಲೆ ಕ್ಯೂರ್ ಆಗೋದಿಲ್ಲ, ಬಟ್ ವ್ಯಾಯಾಮದಿಂದ ನಾವೇನಿದೆ ನಮ್ಮ ದೇಹವನ್ನು ಒಂದು ಸಮತೋಲಿತ ಸ್ಥಿತಿಯಲ್ಲಿ ಇಟ್ಕೊಳ್ಳಬಹುದು. ಮತ್ತೆ ಈ ನಾವು ಏನು ಟ್ಯಾಬ್ಲೆಟ್ಸ್ ಕೊಡ್ತೇವೆ, ಫಾರ್ ಎಕ್ಸಾಂಪಲ್ ವ್ಯಾಲ್ಪ್ರೋವೇಟ್ ಅಂತ ಟ್ಯಾಬ್ಲೆಟ್ ಕೊಡ್ತೇವೆ ನಾವು. ಸುಮಾರು ಜನ ಯಾರು ಎಪಿಲೆಪ್ಸಿ ಇದ್ದಾರೆ, ಡಿಸೀಸ್ ಇದೆ, ಅವ್ರು ಆಲ್ರೆಡಿ ತಗೊಳ್ತಾ ಇರ್ಬೋದು ಈ ಟ್ಯಾಬ್ಲೆಟ್ ಅನ್ನ. ಸೊ ಆ ಟ್ಯಾಬ್ಲೆಟ್ ತಗೊಂಡಾಗ there will be some weight gain ಇರ್ತದೆ ಆ ಪೇಷಂಟ್ಸ್ ಅಲ್ಲಿ. ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ವ್ಯಾಯಾಮ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈ ವ್ಯಾಯಾಮ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ವೇಟ್ ಹೆಚ್ಚಾಗ್ತಾ ಹೋಗುತ್ತೆ. ವೇಟ್ ಹೆಚ್ಚಾದಂಗೆಲ್ಲ ಏನಾಗುತ್ತೆ, ನಮ್ದು ಯಾವುದೇ ಟ್ಯಾಬ್ಲೆಟ್ ಇದ್ರೂ ಬಾಡಿ ವೇಟ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ನಿಮ್ ಬಾಡಿ ವೇಟ್ ಹೆಚ್ಚಾಗ್ತಾ ಹೋದಂಗೆಲ್ಲ ಟ್ಯಾಬ್ಲೆಟ್ ಡೋಸ್ ಹೆಚ್ಚಾಗ್ತಾ ಹೋಗುತ್ತೆ. ಡೋಸ್ ಹೆಚ್ಚಾದಂಗೆ ಹೋಗಂಗಿಲ್ಲ. ಕೆಲವೊಂದ್ಸರಿ ಏನಾಗುತ್ತೆ, ಅದ್ರ ಸಂಬಂಧಪಟ್ಟಂಗೆ ಸೈಡ್ ಎಫೆಕ್ಟ್ಸ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದರಿಂದಾಗಿ ವ್ಯಾಯಾಮ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ದೇಹದ ಬಾಡಿ ಮಾಸ್ ಇಂಡೆಕ್ಸ್ ಅನ್ನ ಸಮತೋಲಿತ ಸ್ಥಿತಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಅಂತಾರಾಷ್ಟ್ರೀಯ ಮೂರ್ಛೆ ರೋಗ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ನ್ಯೂರಾಲಜಿ, KLE JNMC ಬೆಳಗಾವಿ, ಹಾಗೂ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ತ್ರಿವೇಣಿ A ಅವರು. ಈ ಒಂದು ರೋಗದ ಕುರಿತು ನಾವು ಬಹಳಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ವಿ. ಅಂತ ಸಂದರ್ಭದಲ್ಲಿ ಈಗ ಗೋಲ್ಡನ್ ಲೈಟ್ ಪ್ರಶಸ್ತಿಯ ಮಹತ್ವ, ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ? ಸೊ ಗೋಲ್ಡನ್ ಲೈಟ್ ಅವಾರ್ಡ್ ಅಂತ ಹೇಳ್ತೇವೆ ನಾವು. ಗೋಲ್ಡನ್ ಲೈಟ್ ಅವಾರ್ಡ್ಗಿಂತ ಮುಂಚೆ ನಾನು ಒಂದು ಹೇಳ್ತೇನೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಬ್ಯೂರೋ ಫಾರ್ ಎಪಿಲೆಪ್ಸಿ ಆ್ಯಂಡ್ ಇಂಟರ್ನ್ಯಾಷನಲ್ ಲೀಗ್ ಅಗೇನ್ಸ್ಟ್ ಎಪಿಲೆಪ್ಸಿ ಅನ್ನೋ 2 ಸೊಸೈಟಿಯನ್ನು ನಾವು ಮಾಡ್ಕೊಂಡಿದ್ದೇವೆ. ಸೊ ಈ ಸೊಸೈಟಿಗಳೇನಿದೆ ಜನರಲಿ ಜಾಗೃತಿ ಮೂಡಿಸುವುದಕ್ಕಾಗಿ, ಹಾಗೂ ಡಾಕ್ಟರ್ಸ್ ಇದರಲ್ಲಿ ಸೇಮ್ ಲೆವೆಲ್ ಆಫ್ ಡಿಸೀಸ್ನ ಕ್ಲಾಸಿಫಿಕೇಶನ್ ಮಾಡೋದ್ರಲ್ಲಾಗಲಿ ಟ್ರೀಟ್ಮೆಂಟ್ ಮಾಡೋದ್ರಲ್ಲಾಗಲಿ ಗೈಡ್ಲೈನ್ಸ್ನ ಕೊಡುತ್ತೆ ಈ 2 ಲೀಗ್ಗಳು. ಸೊ ಇನ್ 2016 ಏನಿದೆ ಗೋಲ್ಡನ್ ಲೈಟ್ ಅವಾರ್ಡನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ ಫಾರ್ ಔಟ್ಸ್ಟ್ಯಾಂಡಿಂಗ್ ಪರ್ಸನ್ ವಿತ್ ಎಪಿಲೆಪ್ಸಿ ಅವಾರ್ಡ್ ಅಂತ ಕೂಡ ಹೇಳ್ತಾರೆ ಇದನ್ನ. ಸೊ ಇದು ಕೂಡ ಮತ್ತೆ ಎಪಿಲೆಪ್ಸಿ ಅವೇರ್ನೆಸ್ಗೋಸ್ಕರನೇ ಕ್ರಿಯೇಟ್ ಮಾಡಿರೋದು. ಇದು 18 to 40 ಇಯರ್ಸ್ ಮಧ್ಯದಲ್ಲಿ ಯಂಗ್ ಇಂಡಿವಿಜುವಲ್ಸ್ ಅಲ್ಲಿ ಈ ಅವಾರ್ಡ್ ಅನ್ನ ಕೊಡ್ತಾರೆ. ಈ ಮೂರ್ಛೆ ರೋಗ ಯಾವ ಜನರಲಿ ಬಂದಿರುತ್ತೆ ಆ ರೋಗಿಗಳಿಗೆ
ಆ ರೋಗಿಗಳ ಜೀವನ ಶೈಲಿಯಲ್ಲಿ ಯಾವ ಥರ ಎಫೆಕ್ಟ್ ಆಗಿದೆ ಮತ್ತು ಅವರು ಅದರಿಂದ ಯಾವ ಥರ ಹೊರಗಡೆ ಬಂದಿದ್ದಾರೆ ಮತ್ತು ಯಾವ ಡಾಕ್ಟರ್ಸ್ ಆಗಲಿ ರಿಸರ್ಚರ್ಸ್ ಆಗಲಿ ಅವ್ರ ಸೈಂಟಿಸ್ಟ್ ಆಗಲಿ ಅವರು ಈ ರೋಗದ ಬಗ್ಗೆ ಯಾವ ಥರ ಅಧ್ಯಯನ ಮಾಡಿದ್ದಾರೆ ಅದನ್ನು ನೋಡಿಬಿಟ್ಟು ಈ ಅವಾರ್ಡ್ಸನ್ನು ಕೊಟ್ಟಿದ್ದಾರೆ. ಸೊ ನಾನು ಜಸ್ಟ್ 2 ಎಕ್ಸಾಂಪಲ್ಸ್ ಹೇಳ್ತೇನೆ ನಿಮಗೆ ಗೋಲ್ಡನ್ ಲೈಟ್ ಅವಾರ್ಡ್ ಬಗ್ಗೆ. ವಾಲ್ಟರ್ ಅನ್ನುವಂಥ ಒಬ್ಬ ಹುಡುಗ ಬ್ರೆಜಿಲ್ ಅಲ್ಲಿ ಇರ್ತಾನೆ ಅವನು. ಸೊ ಎಟ್ ದ ಏಜ್ ಆಫ್ 14 years ಅವನಿಗೆ ಎಪಿಲೆಪ್ಸಿ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ಸೊ ಅವನಿಗೆ ಮಲ್ಟಿಪಲ್ ಡ್ರಗ್ಸ್ ಬೇಕಾಗಿರುತ್ತೆ, ಅವನ ಲೈಫ್ ಕೂಡ ಅಫೆಕ್ಟ್ ಆಗಿರುತ್ತೆ. ಅದರಿಂದಾಗಿ ಆ ಟ್ರೀಟ್ಮೆಂಟ್ ಎಲ್ಲ ತಗೊಂಡಾದ್ಮೇಲೆ ಅವನೊಂದಿನ ಡಿಸೈಡ್ ಮಾಡ್ತಾನೆ, ನಾನು ಡಾಕ್ಟರೇ ಆಗಬೇಕು, ಇದೆಲ್ಲ ಕಾಯಿಲೆ ಎಲ್ಲ ನೋಡ್ಬಿಟ್ಟು ಜನರಲ್ಲಿ ಅರಿವು ಮೂಡಿಸ್ಲಿಕ್ಕೆ, ಜನರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವನು ಡಾಕ್ಟರ್ ಆಗ್ತಾನೆ ಮುಂದೊಂದು ದಿನ. ಸೊ ಡಾಕ್ಟರ್ ಆಗ್ಬಿಟ್ಟು ಅವನು ಬ್ರೆಜಿಲಿಯನ್ ಫೆಡರೇಷನ್ ಆಫ್ ಎಪಿಲೆಪ್ಸಿ ಅನ್ನೋ ಒಂದು ಸೊಸೈಟಿನ ಎಸ್ಟಾಬ್ಲಿಷ್ ಮಾಡ್ತಾನೆ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸೋಗೋಸ್ಕರ ಆಗಿ ಮತ್ತು ಫೈನಾನ್ಷಿಯಲ್ ಸಪೋರ್ಟ್ ಫಾರ್ ಪೀಪಲ್ ವಿತ್ ಎಪಿಲೆಪ್ಸಿ ಅದನ್ನು ಮಾಡಿರ್ತಾನೆ ಅವನು. ಸೊ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಾನು. ಇದು ಟೆನೆಸಿಯಾ ಅನ್ನೋ ಒಂದು ದೇಶದ ಒಂದು ಹೆಣ್ಣು ಮಗಳು, ಫೈಟ್ಸ್ ಅಂತ ಅವಳ ಹೆಸರು. ಸೊ ಶಿ ಈಸ್ ಅ ಮದರ್ ಆಫ್ ಅ ಚೈಲ್ಡ್ ಹೂ ಇಸ್ ಸಿವಿಯರ್ಲಿ ಅಫೆಕ್ಟೆಡ್ ಬೈ ಎಪಿಲೆಪ್ಸಿ. ಸೊ ಆ ತಾಯಿಯ ಮಿಡಿತವನ್ನು ನೀವು ನೋಡ್ಬೋದು. ಆ ಸಿವಿಯರ್ ಎಪಿಲೆಪ್ಸಿ ಆದಾಗ ಪ್ರತಿ ಒಂದು ಸರಿ ಮೂರ್ಛೆ ರೋಗ ಬಂದಾಗಲೂ ಕೂಡ ಆ ತಾಯಿ ಯಾವ ಥರ, ಆ ತಾಯಿಯ ಜೀವನ ಆ ಮಗುವಿನಿಂದ ಯಾವ ಥರ ಎಫೆಕ್ಟ್ ಆಗಿದೆ ಅನ್ನುವಂಥದ್ದನ್ನು ನೋಡಿಬಿಟ್ಟು ಅವಳಿಗೆ ಕೂಡ ಈ ಗೋಲ್ಡನ್ ಲೈಟ್ ಅವಾರ್ಡನ್ನು ಕೊಟ್ಟಿರ್ತಾರೆ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಷಯ ಅಂತಾರಾಷ್ಟ್ರೀಯ ಮೂರ್ಛೆ ರೋಗ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರಾಲಜಿ KLE JNMC ಬೆಳಗಾವಿಯ ಡಾಕ್ಟರ್ ತ್ರಿವೇಣಿ A ಹಾಗೂ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯಿಂದ. ಡಾಕ್ಟರ್ ಮೇಡಮ್, ಮಕ್ಕಳಲ್ಲಿ ಈ ರೋಗ ಹೇಗೆ ಕಂಡು ಬರುತ್ತೆ ಅಂಡ್ ಅವರಲ್ಲಿ ಹೇಗೆ ನಾವು ಜಾಗೃತಿ ವಹಿಸಬಹುದು ಅದರ ಬಗ್ಗೆ ನಾವು ಮಾತನಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನ್ನ ಸದಾ ವೇಣು ಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇಂಟರ್ನ್ಯಾಷನಲ್ ಎಪಿಲೆಪ್ಸಿ ಡೇ ಬಗ್ಗೆ ವಿವರವಾದ ಮಾಹಿತಿ ಡಾಕ್ಟರ್ ತ್ರಿವೇಣಿ A ಅವರು ಕೊಡ್ತಾ ಇದ್ದಾರೆ. ಡಾಕ್ಟರ್ ಮೇಡಮ್, ಬ್ರೇಕ್ನ ಮುಂಚೆ ನಾನು ಕೇಳಿದೆ ಮಕ್ಕಳಲ್ಲಿ ಹೇಗೆ ಕಂಡು ಬರುತ್ತೆ ಅಂಡ್ ಯಾವ ರೀತಿ ಕೇರ್ ಅನ್ನ ತಗೋಬಹುದು ಅದ್ರ ಬಗ್ಗೆ. ಈ ರೋಗ ಮಕ್ಕಳಿಗೂ ಕೂಡ ಬರ್ತದೆ. ಅದು ನಮ್ಮ ದುರದೃಷ್ಟ ಅಂತ ಕೂಡ ಹೇಳ್ಬೋದು. ಮಕ್ಕಳಲ್ಲಿ ಕೂಡ ಈ ರೋಗ ಬರ್ತದೆ ಅನ್ನುವಂಥದ್ದು. ಇದು 6 ತಿಂಗಳಿಂದ 6 ವರ್ಷದವರೆಗೆ ಏನಿದೆ ಇದನ್ನ ಫೆಬ್ರೈಲ್ ಸೀಜರ್ ಅಂತ ಕೂಡ ಕರಿತೇವೆ ನಾವು. ಅದರಲ್ಲಿ ಜ್ವರ ಬಂದಾಗ ಕೆಲವೊಂದು ಮಕ್ಕಳಲ್ಲಿ ಮೂರ್ಛೆ ರೋಗ ಕಾಣಿಸಿಕೊಳ್ಳುವಂತ ಸಾಧ್ಯತೆಗಳಿರ್ತದೆ. ಅದನ್ನ ಫೆಬ್ರೈಲ್ ಸೀಜರ್ ಅಂತ ಹೇಳ್ತೇವೆ ನಾವು. ಇನ್ನೊಂದು ಏನಿದೆ, ಈ ಮಕ್ಕಳಲ್ಲಿ ಕೆಲವೊಂದ್ಸರಿ ಪ್ರೆಗ್ನೆನ್ಸಿ ಟೈಮಲ್ಲಿ ಡೆಲಿವರಿ ಆಗೋ ಸಂದರ್ಭದಲ್ಲಿ ಹೈಪೋಗ್ಲೈಸಿಮಿಯಾ, ಶುಗರ್ ಅಂಶ ಕಮ್ಮಿ ಆಗಿರುವಂತದ್ದಾಗ್ಲಿ ಅಥವಾ ಮೆದುಳಿಗೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿರುವಂತದ್ದು ಡ್ಯೂರಿಂಗ್ ಡೆಲಿವರಿ ಟೈಮ್ ಅಲ್ಲಾಗ್ಲಿ ಅಥವಾ ಇಮಿಡಿಯೇಟ್ಲಿ ಆಫ್ಟರ್ ದ ಡೆಲಿವರಿ ಟೈಮ್ ಅಲ್ಲಾಗ್ಲಿ ಆ ತರ ಏನಾದ್ರೂ ಆದಾಗ, ಅಥವಾ ಕೆಲವೊಂದ್ಸರಿ ಡೆಲಿವರಿ ಮಾಡಬೇಕಾದ್ರೆ ಇಕ್ಕಳ ಎಲ್ಲ ಹಾಕ್ಬಿಟ್ಟು ಬೇಬಿನ ಹೊರಗಡೆ ತೆಗಿತಾರೆ. ಆ ಟೈಮಲ್ಲಿ ಬ್ರೇನ್ ಒಳಗಡೆ ಸಣ್ಣದಾಗಿ ಹೆಮರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಸೊ ಆ ತರ ಆಗಿದಾಗ ಮಕ್ಕಳು ಮುಂದೊಂದಿನ ಮೂರ್ಛೆ ರೋಗ ಕಾಣುವಂತ ಸಾಧ್ಯತೆಗಳು ಇರ್ತದೆ. ಅದು ಬಿಟ್ಟು ಮೆದುಳಿನ ಜ್ವರ ಬಂದಾಗ ಕೂಡ ಮೂರ್ಛೆ ರೋಗ ಬರುವಂತ ಸಾಧ್ಯತೆ ಇರುತ್ತೆ. ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ನಾನು ಮುಂಚೆನೆ ಹೇಳಿದೆ ನಿಮ್ಗೆ, ಅದರಿಂದ ಕೂಡ ಮೂರ್ಛೆ ರೋಗ ಬರುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಇನ್ಬಾರ್ನ್ ಎರರ್ಸ್ ಆಫ್ ಮೆಟಬಾಲಿಸಮ್ ಅಂತ ಹೇಳ್ತೇವೆ ನಾವು. ದೇಹದಲ್ಲಿ ಮೆಟಬಾಲಿಸಮ್ ಆಗಬೇಕಾದ್ರೆ ನಮಗೆ ಸುಮಾರು ಎನ್ಸೈಮ್ಸ್ ಗಳ ಅವಶ್ಯಕತೆ ಇರುತ್ತೆ. ಸೊ ಆ ಎನ್ಸೈಮ್ಸ್ ಅಲ್ಲಿ ಏನಾದರೂ ಅಬ್ನಾರ್ಮಾಲಿಟಿ ಕಾಣಿಸ್ಬಿಟ್ರೆ ಮೆಟಬಾಲಿಸಮ್ ಪ್ರಾಪರ್ ಆಗಿ ಆಗುದಿಲ್ಲ. ಸೊ ಆ ತರ ಪೇಷಂಟ್ಸ್ ಅಲ್ಲಿ ಮೂರ್ಛೆ ರೋಗ ಬರುವ ಸಾಧ್ಯತೆಗಳು ಇರುತ್ತೆ. ಬಿಯಾಂಡ್ ಆಲ್ ದಿಸ್, ಎಸ್, ಜೆನೆಟಿಕ್ಸ್ ಇಸ್ ಆಲ್ ದಟ್ ಡಿಟರ್ಮೈನ್ಸ್ ಅ ಇಂಡಿವಿಜುವಲ್. ಸೊ ಎನಿ ಜೆನೆಟಿಕ್ ಅಬ್ನಾರ್ಮಾಲಿಟಿ ಇದ್ದಾಗ ನಮ್ಮ ಸೋಡಿಯಂ ಅಥವಾ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಚಾನಲ್ಸ್ ಇರುತ್ತೆ. ಈಚ್ ಅಂಡ್ ಎವ್ರಿ ಸೆಲ್ ಮೆಂಬ್ರೇನ್ ಆರ್ ನ್ಯೂರಾನ್, ಅದರ ಮೆಂಬ್ರೇನ್ ಮೇಲೆ ಏನಿರುತ್ತೆ ಚಾನಲ್ಸ್ಗಳಿರುತ್ತೆ. ಸೋಡಿಯಂ ಚಾನಲ್ ಆಗಲಿ, ಪೊಟ್ಯಾಷಿಯಂ ಚಾನಲ್ ಆಗಲಿ, ಕ್ಯಾಲ್ಸಿಯಂ ಚಾನಲ್ ಆಗಲಿ, ಈ ಚಾನಲ್ ಅಬ್ನಾರ್ಮಾಲಿಟಿ ಇದ್ದಾಗ ನಾವು ಚಾನಲೋಪತಿ ಅಂತ ಹೇಳ್ತೇವೆ. ಸೊ ಈ ಚಾನಲೋಪತಿಗಳಿಂದಾಗಿ ಮಕ್ಕಳಲ್ಲಿ ಮೂರ್ಛೆ ರೋಗ ಬರುವ ಸಾಧ್ಯತೆಗಳು ಇರುತ್ತದೆ. ಮಕ್ಕಳ ಬಗ್ಗೆ ನಾವು ಮಾತನಾಡಿದ್ವಿ, ಈಗ ಗರ್ಭಿಣಿಯರ ಬಗ್ಗೆ ಮಾತನಾಡೋಣ. ಅವ್ರು ಯಾವ ರೀತಿ ಕೇರ್ ಅನ್ನ ವಹಿಸಬೇಕು ಅದ್ರ ಬಗ್ಗೆನೂ ಸ್ವಲ್ಪ. ಗರ್ಭಿಣಿಯಲ್ಲಿ ಹೆಂಗೆ ಅಂದ್ರೆ, ಈಗ ಆಲ್ರೆಡಿ ಮೂರ್ಛೆ ರೋಗ ಇದ್ದ ಒಬ್ಬ ಹೆಣ್ಮಗಳು ಗರ್ಭಿಣಿ ಆದ್ರೆ 30% ಆಫ್ ದ ಟೈಮ್ ಸೀಜರ್ ಫ್ರೀಕ್ವೆನ್ಸಿ ಅಥವಾ ಮೂರ್ಛೆ ರೋಗ ಆಗುವಂತ ಫ್ರೀಕ್ವೆನ್ಸಿ ಏನಿರುತ್ತೆ ಸೇಮ್ ಇರುತ್ತೆ. ರಿಮೈನಿಂಗ್ 30% ಅಲ್ಲಿ ಏನಾಗುತ್ತೆ,
ಮೂರ್ಛೆ ರೋಗ ಕಮ್ಮಿ ಆಗೋ ಚಾನ್ಸಸ್ ಕೂಡ ಏನಿರುತ್ತೆ. ಇನ್ನೂ 30% ಅಲ್ಲಿ ಮೂರ್ಛೆ ರೋಗ ಹೆಚ್ಚಾಗೋ ಚಾನ್ಸಸ್ ಕೂಡ ಇರುತ್ತೆ. ಮೇನ್ ಇಂಪಾರ್ಟೆಂಟ್ ಆಗಿ ಏನಿರುತ್ತೆ ಈ ತರ ಪೇಷಂಟ್ಸ್ ಅಲ್ಲಿ, ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ಗರ್ಭಿಣಿ ಸ್ತ್ರೀಯರಲ್ಲಿ ವೇಟ್ ಗೇನ್ ಆಗ್ತಾರೆ ಅವರು ಬಿಕಾಸ್ ಆಫ್ ದ ಪ್ರೆಗ್ನೆನ್ಸಿ. ಸೊ 8 to 12 kgs ವೇಟ್ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ನಾ ಮುಂಚೆ ಕೂಡ ಹೇಳಿದ್ದೆ ನಿಮ್ಗೆ, ಡೋಸ್ ಆಫ್ ದ ಡ್ರಗ್ ಇಸ್ ಡಿಟರ್ಮೈನ್ಡ್ ಬೈ ದ ವೇಟ್ ಆಫ್ ಎನ್ ಇಂಡಿವಿಜುವಲ್. ಸೊ ಈ ತರ ಗರ್ಭಿಣಿಯರಲ್ಲಿ ವೇಟ್ ಹೆಚ್ಚಾದಾಗ ನಾವು ಅದನ್ನು ನೋಡ್ಬಿಟ್ಟು ಡಾಕ್ಟರ್ ಅಲ್ಲಿ ತೋರಿಸ್ಕೊಂಡ್ಬಿಟ್ಟು ಡೋಸ್ ಆಫ್ ದ ಡ್ರಗ್ನ ಜಾಸ್ತಿ ಮಾಡಬೇಕಾಗುತ್ತೆ. ಮತ್ತೆ ನಾವು ಒಂದು ಸೀಜರ್ ಡೈರಿ ಅಂತ ಹೇಳ್ತೇವೆ. ಯಾವುದೇ ಪೇಷಂಟ್ ಆಗಲಿ, ಗರ್ಭಿಣಿಯರು ಮಾತ್ರನೇ ಅಂತಲ್ಲ, ಯಾರೇ ಪೇಷಂಟ್ ಆಗಲಿ ಮೂರ್ಛೆ ರೋಗ ಇದ್ದವರು ಒಂದು ಸೀಜರ್ ಡೈರಿ ಅಂತ ಮೇಂಟೈನ್ ಮಾಡಬೇಕು. ಅದರಲ್ಲಿ ಅವರು ಏನು ಬರೀಬೇಕು, ಯಾವ ದಿನ ಮೂರ್ಛೆ ಬಂದಿದೆ, ಮೂರ್ಛೆ ರೋಗ ಯಾವತ್ತಾಗಿದೆ, ಎಷ್ಟು ಸರಿ ಬಂದಿದೆ ಆ ದಿನದಲ್ಲಿ, ಅದು ಆ ಥರ ನೋಡಿದ್ರೆ ನಮಗೆ ಡಾಕ್ಟರ್ಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಡೋಸ್ ಜಾಸ್ತಿ ಮಾಡಬೇಕಾ ಅಥವಾ ಬೇರೆ ಡ್ರಗ್ಸ್ ಹೆಚ್ಚು ಮಾಡಬೇಕಾ ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಗರ್ಭಿಣಿಯರ ಬಗ್ಗೆ ನಾವು ಮಾತನಾಡಿದ್ವಿ. ಕ್ಯಾರಿಂಗ್ ಬೇಬಿ ಅವರಿಗೂ ಬರಬಹುದಾ ಮೂರ್ಛೆ ರೋಗ? ಸೊ ಕ್ಯಾರಿಂಗ್ ಬೇಬಿಗೆ ಬರ್ಬೋದಾ ಇಲ್ಲ ಅನ್ನೋವಂಥದ್ದು ಏನೇ ಇರುತ್ತೆ, ಆ ಮದರ್ಗೆ ಯಾವ ಕಾರಣದಿಂದ ಮೂರ್ಛೆ ರೋಗ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಮಗುಗೆ ಬರುತ್ತಾ ಇಲ್ಲ ಅನ್ನುವಂಥದ್ದು. ಕೆಲವೊಂದ್ಸರಿ ಕಾನ್ಸಾಗ್ಯುನಿಟಿ ಅಂತ ಹೇಳ್ತೀವಿ ನಾವು, ಅಂದರೆ ಸಂಬಂಧಿಕರಲ್ಲಿ ಮದುವೆ ಮಾಡುವಂಥದ್ದು ಇರುತ್ತೆ. ಅತ್ತೆ ಮಗಳಾಗಿರ್ಬೋದು, ಮಾವನ್ ಮಗಳಾಗಿರ್ಬೋದು, ಮಾವನ್ ಮಗ ಆಗಿರ್ಬೋದು, ಆ ಥರ ಮದುವೆ ಆಗಿದಾಗ ಮದರಲ್ಲಿ ಇದ್ರೆ ಬೇಬಿಯಲ್ಲಿ ಕೂಡ ಬರುವ ಚಾನ್ಸಸ್ ಇರುತ್ತೆ. ಅದು ಬಿಟ್ಟು ಬೇರೆ ಕಾರಣದಿಂದ ಈಗ ಮದರ್ಗೆ ಮೆದುಳು ಜ್ವರದಿಂದ ಫಿಟ್ಸ್ ಬಂದಿದ್ರೆ ಬೇಬಿಗೆ ಬರೋದಿಲ್ಲ. ಆಬ್ವಿಯಸ್ಲಿ ಮದರ್ಗೆ ಹೆಡ್ ಟ್ರಾಮಾ ಇಂದ ಫಿಟ್ಸ್ ಬಂದಿದ್ರೆ ಬೇಬಿಗೆ ಬರೋದಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಮೂರ್ಛೆ ರೋಗ ತಾಯಿಯಲ್ಲಿ ಯಾವ ಕಾರಣಕ್ಕೆ ಬಂದಿದೆ ಅದನ್ನು ಡಿಸೈಡ್ ಮಾಡಿಬಿಟ್ಟೆ ಮಗುಗೆ ಬರುತ್ತಾ ಇಲ್ಲ ಅಂತ ಹೇಳ್ಬೋದು. ಬಟ್ ಇದಕ್ಕೂ ಮುಂಚೆ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಅದು ಏನಂದರೆ, ಕೆಲವೊಂದು ನಾವು ಟ್ಯಾಬ್ಲೆಟ್ಸ್ ಕೊಡ್ತೇವೆ, ಫೆನೆಟಾಯಿನ್ ಅಂತ ಆಗಿರ್ಬೋದು ಅಥವಾ ವ್ಯಾಲ್ಪ್ರೋಯಿಟ್ ಅಂತ ಆಗಿರ್ಬೋದು, ಕಾರ್ಬಮಜಪಿನ್ ಅಂತ ಆಗಿರ್ಬೋದು. ಈ ಡ್ರಗ್ಸ್ ತಗೊಳ್ಬೇಕಾದ್ರೆ ಪ್ರೆಗ್ನೆನ್ಸಿ ಆಗಿದಾಗ ಮಕ್ಕಳಲ್ಲಿ ಅನಾಮಲೀಸ್ ಅಂತ ಹೇಳ್ತೇವೆ, ಕ್ಲೆಫ್ಟ್ ಲಿಪ್ ಅಂತ ಹೇಳ್ತೀವಿ, ತುಟಿ ಸೀಳುವಿಕೆ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಈ ಥರ ಬರೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೇ ನೀವು ಫಿಟ್ಸ್ ಬಂದಿದಾಗ ಡಾಕ್ಟರ್ ಹತ್ರ ಹೋಗಿದಾಗ ಹೇಳಬೇಕು, ನಾನು ನೆಕ್ಸ್ಟ್ ಪ್ರೆಗ್ನೆನ್ಸಿ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಅದರ ಪ್ರಕಾರ ಟ್ಯಾಬ್ಲೆಟ್ಸ್ ಏನಿದೆ ಡಾಕ್ಟರ್ ಕೂಡ ಅಡ್ಜಸ್ಟ್ ಮಾಡ್ತಾರೆ. ಅಥವಾ ಟ್ಯಾಬ್ಲೆಟ್ಸ್ ಅದನ್ನು ತೆಗಿಲಿಕ್ಕೆ ಆಗಿಲ್ಲ, ಬೇರೆ ಟ್ಯಾಬ್ಲೆಟ್ ಕೊಡಲಿಕ್ಕೆ ಆಗಿಲ್ಲ ಅಂದರೆ ಫೋಲ್ವೈಟ್ ಅಂತ ಟ್ಯಾಬ್ಲೆಟ್ನ ಸಪ್ಲಿಮೆಂಟೇಷನ್ ಕೊಡ್ತಾರೆ. ಈ ಥರ ಮಾಡೋದ್ರಿಂದಾಗಿ ಏನಾಗಿದೆ, ಮಕ್ಕಳಲ್ಲಿ ಅನಾಮಲೀಸ್ ಬರೋದನ್ನು ತಪ್ಪಿಸ್ಬೋದು ನಾವು. ಈ ರೋಗದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರೆ, ಅಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಏನಂದರೆ, ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯಲ್ಲಿರೋ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ವಿತ್ ರೆಸ್ಪೆಕ್ಟ್ ಟು ಎಪಿಲೆಪ್ಸಿ ಮೂರ್ಛೆ ರೋಗ, ಅದ್ರ ಬಗ್ಗೆ ಸ್ವಲ್ಪ. ಅದ್ರ ಬಗ್ಗೆ ಏನಂದರೆ, ನಾವು ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಆಫ್ ನ್ಯೂರಾಲಜಿ OPDಯಲ್ಲಿ ಪ್ರತಿ ತಿಂಗಳು ಅಂದಾಜು ಸುಮಾರು 150 to 200 ಪೇಷಂಟ್ಸ್ ಆಫ್ ಎಪಿಲೆಪ್ಸಿ ಅಥವಾ ಮೂರ್ಛೆ ರೋಗ ಪೇಷಂಟ್ಸ್ಗಳನ್ನು ನೋಡ್ತೇವೆ. ಎರಡು ಅಂದರೆ ಫಾಲೋ ಪೇಷಂಟ್ಸು ಇದ್ದಾರೆ ಮತ್ತು ನ್ಯೂ ಪೇಷಂಟ್ಸು ಸೇರಿಬಿಟ್ಟು ಇಷ್ಟು ಪೇಷಂಟ್ಸ್ ಆಗ್ತಾರೆ. ಸೊ ಈ ಪೇಷಂಟ್ಸಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಬಂದಿರುವಂಥದ್ದು ಏನಂದರೆ, ಪೇಷಂಟ್ಸ್ ಚಿಕ್ಕ ಮಕ್ಕಳಲ್ಲಿ ಮೋಸ್ಟ್ ಆಫ್ ದ ಟೈಮ್ ಜೆನೆಟಿಕಲಿ ಡಿಟರ್ಮೈನ್ಡ್ ಎಪಿಲೆಪ್ಸಿ ಇರುತ್ತೆ. ಬಾಕಿ ಟೈಮಲ್ಲಿ ಸಮ್ ಆಫ್ ದ ಪೇಷಂಟ್ಸ್ ಈಗ ಸ್ಟ್ರೋಕ್ ಬಂದಿರುತ್ತೆ, ಅದರಿಂದ ಕೂಡ ಎಪಿಲೆಪ್ಸಿ ಆಗಿರುತ್ತೆ. ಮತ್ತು 70 to 80% ಆಫ್ ದ ಟೈಮ್ ಏನಾಗುತ್ತೆ, ಒನ್ ಟ್ಯಾಬ್ಲೆಟ್ ಇಂದ ಈ ಮೂರ್ಛೆ ರೋಗ ಕಂಟ್ರೋಲಲ್ಲಿ ಇರುತ್ತೆ. ಒಂದ್ಸರಿ ಫಿಟ್ಸ್ ಬಂದಾದ್ಮೇಲೆ ಏನಿರುತ್ತೆ, ಟ್ಯಾಬ್ಲೆಟ್ಸ್ನ ರೆಗ್ಯುಲರ್ ಆಗಿ ತಗೊಳ್ಬೇಕು. ಅರೌಂಡ್ 3 to 5 yearsವರೆಗೂ ಫಿಟ್ಸ್ ಬಂದಿಲ್ಲ ಅಂದರೆ ಆವಾಗ ಏನು ಮಾಡ್ತೇವೆ ನಾವು, ರಿಪೀಟ್ EEG ಅಂತ ಮಾಡಿ ನೋಡ್ತೇವೆ. ಆ EEGಯಲ್ಲಿ ಏನು ಅಬ್ನಾರ್ಮ್ಯಾಲಿಟಿ ಕಾಣಿಸಿಲ್ಲ ಅಂದರೆ ಆವಾಗ ಟ್ಯಾಬ್ಲೆಟ್ಸ್ನ ಗ್ರ್ಯಾಜುವಲಿ ಟೇಪರ್ ಮಾಡಿ ಕಮ್ಮಿ ಡೋಸ್ ಮಾಡ್ತಾ ನೆಕ್ಸ್ಟ್ ಸ್ಟಾಪ್ ಮಾಡೋದಕ್ಕೆ ವಿಚಾರ ಮಾಡ್ತೇವೆ. ಕೆಲವೊಂದ್ಸರಿ ಫಿಟ್ಸ್ ಕಂಟ್ರೋಲ್ ಆಗಿಲ್ಲ ಅಂದರೆ ಪೇಷಂಟ್ ಟ್ಯಾಬ್ಲೆಟ್ನ ಲೈಫ್ ಲಾಂಗ್ ತಗೊಳ್ಳೋ ಸಾಧ್ಯತೆ ಕೂಡ ಇರ್ತವೆ. ಸೊ ಇಲ್ಲಿ KLEಯಲ್ಲಿ ನಾವು ಬೇರೆ MRI ಟೆಸ್ಟಿಂಗ್ ಕೂಡ ಮಾಡ್ತೇವೆ, EEG ಮಾಡ್ತೇವೆ, ಬೇರೆ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೇವೆ, ಲಂಬಾರ್ ಪಂಕ್ಚರ್ ಮಾಡಿ ನೋಡ್ತೇವೆ, ಆಟೋಇಮ್ಯೂನ್ ಎನ್ಸೆಫಲೈಟಿಸ್ ಇದೆನಾ ಅಂತ ಕೂಡ ಟೆಸ್ಟ್ಗಳು ಮಾಡಿ ನೋಡ್ತೇವೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದೆ ಡಾಕ್ಟರ್ ಮೇಡಮ್. ಅಂಥ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಹೇಳುವಂಥದ್ದು ಏನಂದರೆ, ಫಸ್ಟ್ ಬ್ರೇಕ್ ದ ಮಿತ್. ಸೊ ಜನರನ್ನ ದೂರ ಇಡುವಂಥದ್ದಾಗಲಿ, ಆ ಕಾಯಿಲೆ ನಮಗೂ ಬರ್ತದೆ ಅನ್ನುವಂಥದ್ದಾಗಲಿ, ಅದು ಒಂದು ಸುಳ್ಳು ಕತೆ. ಸೊ ದೆವ್ವ ಹಿಡ್ದಿದೆ, ಮಾಟ ಮಂತ್ರ ಮಾಡಿದೆ, ಅದೆಲ್ಲ ಒಂದು ಸುಳ್ಳು ಕತೆ. ಸೊ ಈ ಜನರು ದೇ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ಅವರಿಗೆ ನಾರ್ಮಲ್ ಲೈಫ್ ಲೀಡೋದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಈಗ ಇಲ್ಲಿ ಒಬ್ಬರು ಎಪಿಲೆಪ್ಸಿ ಬಂದಿದ್ದವರು ಇದ್ದಾರೆ ಅಂತ ಹೇಳಿಬಿಟ್ಟು ನಾನು ಅವರಿಗೆ ಮಾತಾಡಿಸದೇ ಇರೋದಾಗಲಿ, ಅವ್ರ ಜೊತೆ ಮಿಂಗಲ್ ಆಗದೆ ಇರೋದಾಗಲಿ, ಆ ಥರ ಎಲ್ಲ ಮಾಡಬಾರ್ದು. ಮತ್ತು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರಬೇಕು ಕರೆಕ್ಟಾಗಿ. ಮತ್ತು ಯಾರಿಗಾದರೂ ಮೂರ್ಛೆ ರೋಗ ಬಂದರೆ ಅವರಿಗೆ ಸಹಾಯ ಮಾಡಬೇಕೆ ಹೊರತು ಅವ್ರಿಗೇನೋ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ವಿಡಿಯೋ ಮಾಡೋದಾಗಲಿ, ಅಲ್ಲಿಂದ ಹೋಗೋದಾಗಲಿ ಮಾಡಬಾರ್ದು. ಆಲ್ರೆಡಿ ಹೇಳಿರೋ ಹಾಗೆ 3 S ಅದನ್ನು ಫಾಲೋ ಮಾಡಬೇಕು. ಸ್ಟೇ ವಿತ್ ದ ಪೇಷಂಟ್, ಟೇಕ್ ಹಿಮ್ ಟು ದ ಸೇಫ್ ಪ್ಲೇಸ್ ಆ್ಯಂಡ್ ಟರ್ನ್ ಹಿಮ್ ಟು ದ ಸೈಡ್. 3 S ಬಹಳ ಉತ್ತಮವಾದ ಆ ಒಂದು ಕಂಪೈಲೇಷನ್ ಆಫ್ ವರ್ಡ್ಸ್ ಅಂತ ಹೇಳ್ಬೋದು.
ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಇಂಟರ್ ನ್ಯಾಷನಲ್ ಎಪಿಲೆಪ್ಸಿ ಡೇ, ಅಂತಾರಾಷ್ಟ್ರೀಯ ಮೂರ್ಛೆ ರೋಗ ದಿನದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಡಾಕ್ಟರ್ ತ್ರಿವೇಣಿ ಎ, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ನ್ಯೂರಾಲಜಿ KLE JNMC ಬೆಳಗಾವಿ ಹಾಗೂ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯಿಂದ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.